ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಲ್ಲಿ ನಿಮಗೆ ನೆರವಾಗುತ್ತೆ. ಅಂದರೆ ನೀವು ನಂಬಿದ ಗುರುವು, ನೀವು ನಂಬಿದ ದೈವಶಕ್ತಿ ನಿಮಗೆ ಎಲ್ಲ ರೀತಿಯಲ್ಲೂ ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ, ನಿಮ್ಮ ನಂಬಿಕೆಗೆ, ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೆ ಅನುಸಾರವಾಗಿ. ಹಾಗಾದರೆ ಈ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕಿಂತ ಮೊದಲು ನೀವು ನಂಬಿದ ಗುರುವನ್ನು ಹಾಗೆ ದೇವರನ್ನು ಭಕ್ತಿಪೂರ್ಣವಾಗಿ, ಶ್ರದ್ಧಾಪೂರ್ಣವಾಗಿ ಸ್ಮರಣೆ ಮಾಡ್ಕೊಳ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಇಲ್ಲಿ ನಿಮಗೆ ಸೆಲೆಬ್ರೇಟ್, ಅಂದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ವೇಗದಲ್ಲಿ ಒಂದು ಶುಭ ಸುದ್ದಿ ಬರ್ತಾ ಇದೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ. ಈಗಾಗಲೇ 15 ದಿನಗಳ ಹಿಂದೆ ಇದ್ದ ಒಂದು ನೆಗೆಟಿವ್ ಭಾವ ಈಗ ನಿಮ್ಮಲ್ಲಿಲ್ಲ. ಆ ಸಮಯದಲ್ಲಿ ನಿಮಗೆ ಅನಿಸ್ತಾ ಇತ್ತು, ನಾನು ಕೆಲವೊಂದು ವ್ಯವಹಾರದಲ್ಲಿ ಕೈ ಹಾಕಿ ತಪ್ಪು ಮಾಡಿಬಿಟ್ನಾ, ಇದು ಇಷ್ಟೊಂದು ಕಷ್ಟ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ, ತುಂಬ ಕಷ್ಟ ಆಗ್ಬಿಡ್ತು ಅನ್ನೋ ರೀತಿಯಲ್ಲಿ ನೀವು ನಂಬಿಕೆ ಕಳ್ಕೊಂಡಿದ್ರಿ. ಆದರೆ ನೀವು ಗುರುವನ್ನು ನಂಬಿ ಅವರ ಪಾದಗಳಲ್ಲಿ ಆ ಒಂದು ಯಾವುದೇ ಒಂದು ವಿಚಾರದಲ್ಲಿ ನೀವು ಮುಂದುವರಿತಾ ಇದ್ದೀರಲ್ಲ, ಅದನ್ನು ಸಮರ್ಪಣೆ ಮಾಡಿ ಮುಂದುವರೆದಿದ್ರಿ. ಆಗ ಅಲ್ಲಿ ಸ್ವಲ್ಪ ಏರಿಳಿತಗಳು ನಿಮಗೆ ಕಾಣಿಸ್ತು, ಇಲ್ಲ ಅಂತಲ್ಲ. ಆಗ ನಿಮ್ಗೊಂದು ಸಾರಿ ನಾನು ತಪ್ಪು ಮಾಡಿಬಿಟ್ನಾ, ಇಲ್ಲ ನನಗೆ ಬಾಬಾ ಮಿಸ್ಗೈಡ್ ಮಾಡಿದ್ರಾ ಅನ್ನೋ ರೀತಿಲಿ ನೀವು ಸ್ವಲ್ಪ ಗೊಂದಲದಲ್ಲಿದ್ದಿರಿ. ಆದರೂ ಕೂಡ ನಿಮಗೊಂದು ಸಂದೇಶ ಯಾವುದೋ ರೂಪದಲ್ಲಿ ಸಿಕ್ತು. ಅಲ್ಲಿ ಏರಿಳಿತ ಆಗ್ತಾ ಇರೋದು ನಿನ್ನ ಪರೀಕ್ಷೆ ಆಗಿರ್ಬೋದು, ಇಲ್ಲ ಅಲ್ಲೊಂದಿಷ್ಟು, ಯಾಕಂದರೆ ಹೊಸ ಅನುಭವ ಅಲ್ವಾ ಅದು, ಅದರಿಂದ ಏನಾದರೂ ಒಂದಿಷ್ಟು ಸಮಸ್ಯೆ ಆಗಿರ್ಬೋದು. ಸ್ವಲ್ಪ ನಿಲ್ಲು, ತಾಳ್ಮೆ ಇರು. ಅಂದರೆ ಬಾಬಾರವರು ತಿಳಿಸಿದಂತೆ ಶ್ರದ್ಧಾ ಸಬೂರಿಯಿಂದ ಇರೋ, ಖಂಡಿತ ಅಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ಅಂದರೆ ಈಗ ನೀನು ಒಮ್ಮೆಲೆ 1ನೇ ಕ್ಲಾಸಿಗೆ ಸೇರಿದೆಯಾ ಅಂದರೆ ಒಮ್ಮೆಲೆ 10ನೇ ಕ್ಲಾಸಲ್ಲಿ ಓದುವ ನಿರೀಕ್ಷೆಯನ್ನು ಮಾಡ್ಕೊಳ್ಬೇಡ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಮಾಡಿದರು. ಅದರ ಆಧಾರದ ಮೇಲೆ ನೀವು ಅಲ್ಲಿ ನಿಂತ್ರಿ. ಅದೇ ಈಗ ಈ ತಿಂಗಳ, ಅಂದರೆ ಹೋದ ತಿಂಗಳ ಕೊನೆಯಲ್ಲಿ ನಿಮಗೆ ಹೊಸದೊಂದು ತಿರುವು ಸಿಕ್ತು. ಅಂದರೆ ನೀವು ತುಂಬ ಖುಷಿಯಾಗಿ ಆ ತಿಂಗಳ ಕೊನೆಯನ್ನು ಕಳೆದ್ರಿ. ಅಂದರೆ ಮೊದಲ ಪ್ರಾರಂಭ ತುಂಬ ನಿಮಗೆ ಬಹಳ ಬೇಸರ ತರಿಸಿತ್ತು. ಯಾಕಪ್ಪ ನಾನು ಇದಕ್ಕೆ ಕೈ ಹಾಕ್ತೆ ಅನ್ನೋ ರೀತಿಲಿ ಬೇಜಾರು ಪಡ್ಕೊಂಡ್ರಿ. ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಹ್ಯಾಂಡಲ್ ಮಾಡೋದು ಪರಿಸ್ಥಿತಿಗಳನ್ನು. ಆದರೆ ಈಗ ಕೊನೆಯಲ್ಲಿ ನಿಮಗೆ ಅನ್ನಿಸ್ತು, ಎಲ್ಲ ಸರಿಯಾಯಿತು, ನಾ ಎಂಥ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ನಲ್ಲಪ್ಪ, ಗುರುವೇ ಕ್ಷಮಿಸು ಅನ್ನೋ ರೀತಿಲಿ ಅವರಿಗೊಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಮತ್ತೆ ಕೃತಜ್ಞತಾಪೂರ್ವಕವಾಗಿ ಕೆಲಸ ಶುರು ಮಾಡಿದಿರ. ತುಂಬ ನಿಮಗೆ ಒಂದು ಈಗ ನಾನು ಮಾಡಬಲ್ಲೆ, ಖಂಡಿತ ನಾನು ಅಸಂಭವ ಅಂದ್ಕೊಳ್ಬಾರ್ದು, ಎಲ್ಲ ಸಂಭವ ಅನ್ನೋ ರೀತಿಲಿ ಆಗತ್ತೆ ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಇದಕ್ಕೆ ಅಂದರೆ ಹೇಳೋದು, ಮನಸ್ಸನ್ನು ಒಂದೇ ಸರಿ ಚಂಚಲತೆಗೆ ಜಾರಿಸೋದು ಅಲ್ಲ, ಸ್ಥಿರವಾಗಿಟ್ಕೊಳ್ಬೇಕು, ಸ್ವಲ್ಪ ಸಮಯಕ್ಕೆ ಸಮಯ ಕೊಡಬೇಕು ಅನ್ನೋ ರೀತಿಲಿ ನಿಮ್ಮ ವಿಚಾರದಲ್ಲಿ ಬಂದಿತ್ತು. ಅದೀಗ ಪರಿಪೂರ್ಣವಾಗಿ ಬದಲಾವಣೆಯನ್ನು ಕಂಡಿದೆ. ನೀವು ತುಂಬ ಖುಷಿಯಾಗಿದ್ದೀರಾ, ಹಾಗಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಆ ವಿಚಾರವನ್ನು. ಹಾಗೆ ಇನ್ನೊಂದು, ನೀವು ಯಾರ ವಿಚಾರದಲ್ಲಿ ಅದಾಗೋದೇ ಇಲ್ಲ ಅಂಥೇಳಿ ಅಂದ್ಕೊಂಡು ಕೈ ಬಿಟ್ಟಿದ್ರಲ್ಲ, ಆ ವಿಚಾರ ನೆರವೇರಿದೆ, ಅದರಲ್ಲೂ ಕೂಡ ನೀವು ಸಂತೋಷವಾಗಿದ್ದೀರಾ. ಆ ಒಂದು ವಿಚಾರವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಹಾಗೆ ಮುಂದಿನ ತಿಂಗಳಲ್ಲಿ, ಅಂದರೆ ಈ ಜುಲೈ ತಿಂಗಳಲ್ಲಿ ನೀವು ಇನ್ನೂ ಯಾವ ರೀತಿ ಅಂದರೆ ನೀವು ಅಂದ್ಕೊಂಡಿದ್ದು ಆಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ, ಅದು ನಡೆಯುತ್ತೆ. ಹಾಗೆ ಅಂದರೆ ಯಾವುದನ್ನು ನೀವು ಪರಿಪೂರ್ಣವಾಗಿ ಗುರುವಿನ ಶರಣದಲ್ಲಿ ನನ್ನಿಂದ ಆಗಲ್ಲ ತಂದೆ, ಇನ್ನು ನೀವೇ ಅದನ್ನು ನೋಡ್ಕೊಳ್ಬೇಕು ಅಂಥೇಳಿ ಯಾವ ಭಾರವನ್ನು ಹಾಕಿದ್ರೆ ಅದು ಈ ಜುಲೈ ತಿಂಗಳ ಮಧ್ಯದಲ್ಲಿ ನಿಮಗೆ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ವಿಚಾರವನ್ನು ಆದಷ್ಟು ಬೇಗನೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಕೆಲವರ ಪ್ರಸ್ತುತ ಎನರ್ಜಿ ಪ್ರಕಾರ ಒಂದು ವಿಷಯದ ಬಗ್ಗೆ ನೀವು ಮತ್ತೆ ಮತ್ತೆ ಯೋಚಿಸ್ತಾ ಇದ್ದರೆ ಅದರ ಮೇಲೆ ಮನಸ್ಸಿಗೆ ಅಂಟುಕೊಳ್ಳುವಿಕೆ, ಅಂದರೆ ಆಸಕ್ತಿ ಬರುತ್ತೆ. ಆ ಆಸಕ್ತಿಯಿಂದ ಬಯಕೆ ಹುಟ್ಟುತ್ತೆ, ಬಯಕೆ ನೆರವೇರದಿದ್ದರೆ ಕೋಪ ಬರುತ್ತೆ, ಕೋಪದಿಂದ ನಿಮ್ಮ ವಿವೇಕ ಕಳೆದು ಹೋಗುತ್ತೆ, ನಂತರ ನೆನಪು ಮತ್ತು ಸರಿಯಾದ ನಿರ್ಧಾರ ಮಾಡುವ ಶಕ್ತಿ ಕುಂದುತ್ತೆ, ಕೊನೆಗೆ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿ ಬರುತ್ತೆ. ಅಂದರೆ ಒಬ್ಬ ವಿದ್ಯಾರ್ಥಿ, ನಾನು ಪರೀಕ್ಷೆಯಲ್ಲಿ ಫೇಲ್ ಆದರೆ ಏನು, ಈ ಥರ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ನನಗೆ ಕೆಲಸ ಸಿಗ್ತದೆಯಾ, ಹೀಗೆ ದಿನವಿಡೀ ಯೋಚಿಸ್ತಾ ಇದ್ದೀರಾ ಅಂತೇಳಿ ಅಂದ್ಕೊಳ್ಳಿ. ಆರಂಭದಲ್ಲಿ ಅದು ಒಂದು ಚಿಕ್ಕ ಚಿಂತೆ ಆಗಿರುತ್ತೆ, ನಂತರ ಅದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸ್ತಾ ಇರ್ತೀರ. ಅದರಿಂದ ನಿದ್ರೆ ಹಾಳಾಗತ್ತೆ, ಓದಿನ ಮೇಲೆ ಗಮನ ಕಡಿಮೆ ಆಗುತ್ತೆ, ಭಯ ಹೆಚ್ಚಾಗತ್ತೆ, ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ, ಕೊನೆಗೆ ತಾನು ಮಾಡಬೇಕಾದ ಕೆಲಸವನ್ನೇ ಸರಿಯಾಗಿ ಮಾಡಲಾಗೋದಿಲ್ಲ ಅಲ್ವಾ. ಅಂದರೆ ಇದೊಂದು ಉದಾಹರಣೆ ಆಗಿರ್ಬೋದು, ಇಲ್ಲ ಒಬ್ಬ ವಿದ್ಯಾರ್ಥಿಯ ಮನಸ್ಥಿತಿ ಆಗಿರ್ಬೋದು, ಕೆಲಸದಲ್ಲಿ ಅಂದರೆ ಕೆಲಸ ಕಳ್ಕೊಂಡಿರೋರ ಮನಸ್ಥಿತಿ ಆಗಿರ್ಬೋದು, ಇಲ್ಲವೇ ನೀವು ಯಾವ ವಿಚಾರದಲ್ಲಿ ಪರಿವರ್ತನೆ ಕಾಣ್ತಾ ಇಲ್ಲ ಆ ವಿಚಾರವನ್ನು ಹಿಡಿದು ನೀವು ಇದನ್ನು ಯೋಚಿಸ್ತಾ ಇರ್ಬೋದು. ಪ್ರಸ್ತುತ ಎನರ್ಜಿಗೆ ನೀವು ತಗೊಳ್ಳಿ.
ಇಲ್ಲಿ ಸಮಸ್ಯೆನೇ ಯೋಚಿಸೋದಕ್ಕಿಂತ ಇಲ್ಲಿ ಬಾಬಾ ಹೇಳ್ತಾ ಇರೋದು ಪರಿಹಾರದ ಕಡೆ ಗಮನ ಕೊಡೋ ಸಮಯ ಇದಾಗಿರುತ್ತೆ. ಆದರೆ ನೀನು ಪರಿಹಾರದ ಕಡೆ ಒಂದು ಗಮನ ಕೊಡೋದನ್ನು ಬಿಟ್ಟು ಅದೇ ಸಮಸ್ಯೆಯನ್ನು ಪದೇ ಪದೇ ಚಿಂತಿಸ್ತಾ ಅದೇ ಸಾಕಾರಗೊಳ್ಳುವ ಹಾಗೆ, ಆದರೆ ಅದಕ್ಕೆ ಅಂಟ್ಕೊಂಡು ನೀನು ಅದೇ ನಿನ್ನ ಜೊತೆ ಇರುವ ಹಾಗೆ ಮಾಡ್ಕೊಳ್ತಾ ಇದೆಯಾ ವಿನಃ ಪರಿಹಾರದ ಕಡೆ ಗಮನ ಕೊಡ್ತಾ ಇಲ್ಲ. ಈಗ ಸೋಲ್ ಆಗೋಗಿದೆ, ಇಲ್ಲ ಸಮಸ್ಯೆ ಬಂದುಬಿಟ್ಟಿದೆ, ಹಾಗಂತ ಅದನ್ನೇ ನೀನು ಪದೇ ಪದೇ ಚಿಂತಿಸ್ತಾ ನೀನಿದ್ದರೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಗುರು. ನನ್ನ ಶರಣದಲ್ಲಿ ಅದನ್ನು ಅರ್ಪಣೆ ಮಾಡು. ಯಾಕಂದರೆ ಸಂಪೂರ್ಣ ಭಾರವನ್ನೇ ನೀನು ಹೊತ್ಕೋ ಅಂತ ನಾನು ಹೇಳ್ತಾ ಇಲ್ಲ. ನೀನು ಕೈಲಾದದ್ದನ್ನು ಮಾಡು, ಕೈಲಾಗದೇ ಇರೋದನ್ನು ನನಗೆ ಸರೆಂಡರ್ ಮಾಡು ಅಂತ ಹೇಳಿದ್ದೀನಿ. ಅಂದಮೇಲೆ ನೀನು ಯಾಕೆ ಚಿಂತೆ ಮಾಡ್ತಾ ಇದ್ದೀನ ಅನ್ನೋ ರೀತಿಲಿ ಕೆಲವರಿಗೆ ಎಚ್ಚರಿಸ್ತಾ ಇದ್ದಾರೆ. ಯಾಕಂದರೆ ಇದು ನಿಮ್ಮ ಮನದ ಪ್ರಶ್ನೆ ಆಗಿರ್ಬೋದು ಈ ಸಮಯದಲ್ಲಿ. ಅಂದರೆ ಭಗವದ್ಗೀತೆಯ ಒಂದು ಶ್ಲೋಕದ ಪ್ರಕಾರ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅನ್ನೋ ಹಾಗೆ ನಿಮಗೆ ಅಧಿಕಾರ ಇರೋದು ಕೆಲಸ ಮಾಡೋದರ ಮೇಲೆ ಮಾತ್ರ, ಅದರ ಫಲದ ಬಗ್ಗೆ ಅತಿಯಾಗಿ ಚಿಂತಿಸೋದು ಬೇಡ ಅನ್ನೋ ರೀತಿಲಿ ಬರ್ತಾ ಇದೆ ವಿಚಾರ ಅನ್ನೋ ರೀತಿಲಿ ಕಾಣಿಸ್ತದೆ. ಆದರೆ ನೀವು ಅತಿಯಾಗಿ ಚಿಂತೆ ಮಾಡ್ತಾ ಇದ್ದೀರಾ, ಆ ಚಿಂತೆಯಿಂದ ಆ ಸಮಸ್ಯೆನ ನಿಮ್ಮಿಂದ ಬಗೆಹರಿಸೋಕ್ಕಾಗೋದಿಲ್ಲ. ಏನಾದರೂ ಒಂದು ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಇಲ್ಲಾಂದರೆ ನಿಮ್ಮಿಂದ ಅದು ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಾಗ ಅದನ್ನು ನೀವು ನಂಬಿದ ಗುರುವಿನಲ್ಲಿ ಭಗವಂತನಲ್ಲಿ ಸಮರ್ಪಣೆ ಮಾಡಿ ಅನ್ನೋದ್ರ ಅರ್ಥ ಇದು. ಅಂದರೆ ಈ ಸಮಯದಲ್ಲಿ ಯಾವುದೋ ಒಂದು ಚಿಂತೆ, ಅದು ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಇಲ್ಲ ಗಂಡನ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಚಿಂತೆಯನ್ನು ತುಂಬ ಅತೀವವಾಗಿ ಹಚ್ಕೊಬಿಟ್ಟಿದ್ದೀರ. ಅದನ್ನು ಎದುರಿಸೋ ಅಂಥ ಸಂದರ್ಭದಲ್ಲಿ ಎದುರಿಸೋಕ್ಕಾಗಲಿಲ್ಲ. ಈಗ ನಿಮಗೆ ಅದರಲ್ಲಿ ಯಾವ ರೀತಿ ಆಗಿದೆ ಅಂದರೆ ಅದನ್ನು ತಡ್ಕೊಳ್ಳೋಕ್ಕೋ ಸಹಿಸ್ಕೊಳ್ಳೋಕ್ಕೋ ಆಗ್ತಾಯಿಲ್ಲ, ಅದರಿಂದ ಹೊರಗೆ ಬರೋಕ್ಕೂ ಆಗ್ತಾಯಿಲ್ಲ, ಅದ್ರ ಜೊತೆ ಮುಂದುವರಿಲಿಕ್ಕೂ ಆಗ್ತಾಯಿಲ್ಲ. ಸಂದಿಗ್ಧ ಸ್ಥಿತಿಯಲ್ಲಿ ನೀವಿದ್ದೀರ. ಇಂಥ ಸ್ಥಿತಿಯನ್ನೇ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು. ಖಂಡಿತ ನಿನ್ನ ನಂಬಿಕೆಗೆ ಅನುಸಾರವಾಗಿ ಬದಲಾವಣೆ ಕೊಡ್ತೀನಿ. ಆದರೆ ನಿನ್ನ ಬುದ್ಧಿ ಯಾವ ರೀತಿ ನಿನಗೆ ಒಳ ಮನಸ್ಸು ಹೇಳುತ್ತೋ ಕೆಲವೊಂದು ಆ ರೀತಿ ತೀರ್ಮಾನಗಳು ನೀನು ತಗೊಳ್ಬೇಕು. ಅಂದರೆ ನಿನಗೆ ಬುದ್ಧಿ ಇದೆ ತಾನೇ, ಬುದ್ಧಿ ಇದೆ ಅಂದಮೇಲೆ ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಒಪ್ಕೊಳ್ಬೇಕು, ಯಾವುದು ಅತೀವ ನೋವು ಕೊಡ್ತಾ ಇದೆ ಅನ್ನೋದು ನಿನಗೆ ಅರ್ಥ ಆಗ್ತಾಯಿದೆ ಅಂದರೆ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಎದುರಿಸು. ಪರಿಸ್ಥಿತಿ ಹಾಳಾಗತ್ತೆ, ಇಲ್ಲಾಂದರೆ ಅವರೇನೋ ಅಂದ್ಕೊಳ್ತಾರೆ, ಇಲ್ಲ ಮುಂದೆ ಜಗತ್ತೇನೋ ಅಂದ್ಕೊಳ್ಳುತ್ತೆ ಅನ್ನೋ ರೀತಿ ನೀನು ಯೋಚಿಸಿದಷ್ಟು ನಿನ್ನ ಸಮಸ್ಯೆನ ನೀನೇ ಎದುರಿಸ್ಬೇಕಾಗತ್ತೆ. ಅದಕ್ಕೆ ಅದರ ಭಾರ ಯಾರೂ ತೊಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ನಿನಗೆ ಇದನ್ನು ಹೊತ್ಕೊಳ್ಳೋಕ್ಕಾಗಲ್ಲ ಅಂದರೆ ನನಗೆ ಆ ಭಾರವನ್ನು ಸಮರ್ಪಣೆ ಮಾಡು, ನಾನೇನಾದರೂ ಪರಿವರ್ತನೆ ಕೊಡ್ತೀನಿ, ನಿನ್ನ ಮೂಲಕವೇ ನಾನು ಬದಲಾವಣೆ ತರ್ಬೋದು, ಇಲ್ಲ ಅವ್ರ ಮೂಲಕವೂ ನಾನು ಬದಲಾವಣೆ ತರ್ಬೋದು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಓವರ್ ಥಿಂಕಿಂಗ್ ಅಂದ ತಕ್ಷಣ ಸಮಸ್ಯೆನ ಪರಿಹರಿಸೋದಲ್ಲ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು 100 ಬಾರಿ ಅದನ್ನು ಮರುಕಳಿಸ್ತಾ ಅಂದರೆ ನೆನಪು ಮಾಡ್ಕೊಳ್ತಾ ಇರೋದು ಅನ್ನೋದು ಆಗಿಬಿಟ್ಟಿದೆ. ಆ ರೀತಿ ನೀವು ಅರ್ಥ ಮಾಡಿಕೊಂಡು ಓವರ್ ಥಿಂಕಿಂಗ್ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು 100 ಬಾರಿ ಅದನ್ನೇ ಯೋಚಿಸೋಣ ಅನ್ನೋ ರೀತಿಲಿ ಮರುಕಳಿಸ್ತಾ ಕೊರಗ್ತಾ ಇದ್ದೀರಾ. ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ನಿಮ್ಮ ಜವಾಬ್ದಾರಿ ಕರ್ತವ್ಯಗಳ ಬಗ್ಗೆ ಆಗಿರ್ಬೋದು, ಮುಂದಿನ ಒಂದು ಯೋಜನೆಯ ಬಗ್ಗೆ ಆಗಿರ್ಬೋದು, ನೀವು ಯೋಚಿಸಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನು ಚಿಂತಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಯೋಚಿಸಬೇಕು, ಆದರೆ ಅತಿಯಾದ ಚಿಂತೆ ಬೇಡ. ಅದೇ ನಿನ್ನನ್ನು ತುಂಬ ಆಯಾಸಗೊಳಿಸಿದೆ. ಕೆಲವೊಂದು ತೀರ್ಮಾನಗಳನ್ನು ತಗೊಳ್ಳೋಕ್ಕಾಗ್ತಾ ಇಲ್ಲ, ಕೆಲವೊಂದು ವಿಚಾರಗಳಲ್ಲಿ ನಿನಗೆ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಎದುರಿಗೆ ಇದೆ ಅದರ ಪರಿಹಾರ, ಆದರೂ ಕೂಡ ನಿನಗೆ ಆ ಸಮಸ್ಯೆಗೆ ಪರಿಹಾರ ಕಾಣಿಸ್ತಾ ಇಲ್ಲ. ಆ ರೀತಿ ಭ್ರಮೆಯಲ್ಲಿ ನಿನ್ನನ್ನು ಅದೇ ಚಿಂತೆ ಇಟ್ಟಿದೆ. ಯಾಕಂದರೆ ನೀನು ಪಾಸಿಟಿವ್ ಆಗಿ, ಅಂದರೆ ನೀವು ಹೇಗೆ ಅಂದರೆ ನೀವು ದಿನದಲ್ಲಿ ಹೆಚ್ಚು ಆ ಸಮಸ್ಯೆ ಪರಿಹಾರದ ಕುರಿತು ಯೋಚಿಸ್ತಾ ಇಲ್ಲ, ಹೆಚ್ಚು ಆ ಸಮಸ್ಯೆಯ ಕುರಿತು ಯೋಚಿಸ್ತಾ ಇದ್ದಾರೆ. ಹಾಗಾಗಿ ಆ ಸಮಸ್ಯೆಯಿಂದ ಹೊರಗೆ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿನ್ನ ಕರ್ಮದಲ್ಲಿ ಗಮನ ಇಡು, ಫಲದ ಮೇಲಲ್ಲ. ವರ್ತಮಾನದಲ್ಲಿ ಬದುಕು, ಭವಿಷ್ಯದ ಭಯದಲ್ಲಿ ಬದುಕಬೇಡ ಅನ್ನೋ ರೀತಿಲಿ ನಿಮಗೆ ಗುರು ಎಚ್ಚರಿಸ್ತಾ ಇದ್ದಾರೆ. ಈಗಿನ ಭೌತಿಕವಾದ ಒಂದು ಜೀವನದಲ್ಲಿ ನೀವು ಬದುಕಬೇಕು ಅಂದರೆ ಒಂದು ಒಳ್ಳೆಯ ಉದ್ಯೋಗ ಇರಬೇಕು, ಹೆಚ್ಚು ಹಣ ಇರಬೇಕು, ದೊಡ್ಡ ಮನೆ ಇರಬೇಕು, ಹೊಸ ಕಾರ್ ಇರಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಹೆಸರಿರಬೇಕು, ಎಲ್ಲರಿಗಿಂತ ಮುಂದೆ ಇರಬೇಕು ಎಂಬ ಆಸೆ ಕೂಡ ಇರುತ್ತೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಒಂದು ಆಸೆ ಈಡೇರಿದರೆ ಮತ್ತೊಂದು ಹುಟ್ಟುತ್ತೆ. ಹೀಗೆ ಮನಸ್ಸು ಯಾವಾಗಲೂ ಓಡ್ತಲೇ ಇರುತ್ತೆ. ಇವಾಗ ಒಂದು ಆಸೆ ಈಡೇರಿತು ಅಂದರೆ ಇನ್ನೊಂದು ಆಸೆ ಅಲ್ಲಾಗಲೇ ಬುಕ್ಕಿಂಗ್ ಆಗಿರುತ್ತೆ, ನಂತರ ಮತ್ತೊಂದು. ಹೀಗೆ ಸ್ವಲ್ಪನಾದರೂ ಮನಸ್ಸನ್ನು ಸ್ಥಿರವಾಗಿಟ್ಕೋ, ಶಾಂತವಾಗಿ ಯೋಚಿಸು ಅನ್ನೋ ರೀತಿಲಿ ಕೆಲವರಿಗೆ ಸಂದೇಶ ಸಿಗ್ತಾ ಇದೆ. ಆಸೆ ಇರುವುದು ತಪ್ಪಂತ ಅಲ್ಲ, ಆದರೆ ಆಸೆಯೇ ನಿನ್ನ ಮನಸ್ಸನ್ನು ನಿಯಂತ್ರಿಸಬಾರ್ದು ಅನ್ನೋ ರೀತಿಲಿ ಯೋಚಿಸು. ನೀನು ಆಸೆಯನ್ನು ನಿಯಂತ್ರಿಸಬೇಕು ಅಂತ ಇಲ್ಲ, ಆಸೆಯ ಮೇಲಿನ ಒಂದಿಷ್ಟು ವಿಚಾರವನ್ನು ನಿಯಂತ್ರಿಸು ಅಂತ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ. ನಿಮಗೆ ಇಲ್ಲಿ ದಾರಿ ತೋರಿಸೋರು ಹಲವರು ಸಿಗ್ತಾರೆ, ಇಲ್ಲ ಅಂತಲ್ಲ, ಆದರೆ ಆ ದಾರಿಯಲ್ಲಿ ಹೆಜ್ಜೆ ಇಡೋದು ನೀವು ಮಾತ್ರ ಆಗಿರಬೇಕು, ನೀವೇ ಮಾಡಬೇಕದು. ಇದೇ ಆತ್ಮಯಾನ ಅನ್ನೋದು. ಅಂದರೆ
ಇಲ್ಲಿ ಜೀವನದಲ್ಲಿ ನಿಮಗೆ ತಂದೆ ತಾಯಿ ಗುರುಗಳು ಸ್ನೇಹಿತರು ಅಥವಾ ದೇವರು ಸರಿಯಾದ ಮಾರ್ಗವನ್ನು ತೋರಿಸಬಹುದು, ಯಾವುದು ಒಳ್ಳೆಯದು ಯಾವುದು ತಪ್ಪು ಅಂತೇಳಿ ತಿಳಿಸುತ್ತೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಆದರೆ ನಿಮ್ಮ ಪರವಾಗಿ ಅವರು ಬದುಕಲು ಸಾಧ್ಯವಿಲ್ಲ. ಅಂದರೆ ನಿಮ್ಮ ನಿರ್ಧಾರಗಳು, ನಿಮ್ಮ ಪ್ರಯತ್ನಗಳು, ನಿಮ್ಮ ಅನುಭವಗಳು ಮತ್ತು ನಿಮ್ಮ ಬೆಳವಣಿಗೆ ಇವೆಲ್ಲವೂ ನಿಮ್ಮದೇ ಜವಾಬ್ದಾರಿಯಾಗಿರುತ್ತೆ. ಆದರೆ ನೀವು ಗುರುವಿನ ಮಾರ್ಗದರ್ಶನವನ್ನು ಕೇಳಿದರೆ ಖಂಡಿತ ಆ ಗುರುಗಳು ನಿಮಗೆ ಕೊಡ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಒಂಟಿತನ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂದರೆ, ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂದರೆ, ಆಗ ನಿಮಗೆ ಒಂದಿಷ್ಟು ವಿಚಾರಗಳು ಭಾಸವಾಗ್ಬೋದು. ಆದರೆ ಅದು ಸೋಲಿನ ಸಂಕೇತವಲ್ಲ, ಅನೇಕ ಬಾರಿ ಅದು ನಿಮ್ಮ ಆತ್ಮ ಬೆಳೀತಿರುವ ಹಾದಿಯ ಒಂದು ಭಾಗವಾಗಿರ್ಬೋದು. ಈ ರೀತಿ ಕೂಡ ನೀವು ಯೋಚನೆ ಮಾಡ್ಬೋದಲ್ಲ. ಗುರು ಹೇಳ್ತಾ ಇದ್ದಾರೆ ಅಂದರೆ ಬಾಬಾ ನಿಮ್ಮ ಒಂದು ಪ್ರಾರ್ಥನೆಗೆ ಅನುಸಾರವಾಗಿ ಹೇಳ್ತಾ ಇದ್ದಾರೆ, ನಿನಗೆ ದಾರಿ ಖಂಡಿತ ಸಿಗತ್ತೆ, ನಾನೇ ಆ ದಾರಿಯನ್ನು ತೆರೆದುಕೊಡ್ತೀನಿ, ಆದರೆ ಆ ದಾರಿಯಲ್ಲಿ ನೀನೇ ನಡಿಬೇಕು, ಅದು ಇದೇ ತಿಂಗಳಲ್ಲಿ ಆಗತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆಶೀರ್ವಾದ ಸಿಗುತ್ತೆ, ಆದರೆ ಪ್ರಯತ್ನ ನಿನ್ನದೇ ಆಗಿರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಇದೇ ತಿಂಗಳಲ್ಲಿ ನಿನಗೆ ಆಶೀರ್ವಾದ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಅಂದರೆ ನೀವು ಯಾವ ಪ್ರಯತ್ನ ಮಾಡ್ತಾ ಇದ್ದೀರೋ ಆ ಪ್ರಯತ್ನದಲ್ಲಿ ನಿನಗೊಂದು ದಾರಿ ತೋರಿಸ್ತೀನಿ, ಆದರೆ ಖಂಡಿತ ಅದು ನೀನೇ ಪ್ರಾಮಾಣಿಕ ಪ್ರಯತ್ನದ ಮೂಲಕ ಹೋಗಬೇಕು. ಅಂದರೆ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ, ಆದರೆ ಹೆಜ್ಜೆ ನಿನ್ನದೇ ಆಗಿರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಪ್ರತಿಯೊಂದು ಆತ್ಮ ಯಾನವೂ ಕೊನೆಯಲ್ಲಿ ವೈಯಕ್ತಿಕ ಯಾನವೇ ಆಗಿರುತ್ತೆ, ಅದನ್ನು ನೆನ್ಪಿಡು. ಅಂದರೆ ಇಲ್ಲಿ ನೀನು ನನ್ನವರು ಇಲ್ಲ ನಾನು ಗಂಡ ಮನೆ ಮಕ್ಕಳು ಏನೇ ಅಂತೇಳಿ ನೀನು ಯೋಚನೆ ಮಾಡಿದ್ರು ಆತ್ಮದ ಕೊನೆಯ ಯಾನ ಒಂದೇ ಆಗಿರುತ್ತೆ, ನೀನೊಬ್ಬನೇ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೀನೇನಾದರೂ ಸ್ವಲ್ಪ ನಿನಗೋಸ್ಕರ ಡಿಸರ್ವ್ ಮಾಡ್ಕೊಳ್ಳೋದಾದರೆ ಅದು ನಿನ್ನ ಪುಣ್ಯ. ನೀನೇನು ದಯೆ ಕರುಣೆ ಪ್ರೇಮ ಇಂಥ ಒಂದು ಸೇವೆಯಿಂದ ಮನುಷ್ಯತ್ವ ಮಾನವೀಯತೆಯಿಂದ ಒಂದಿಷ್ಟು ಕೂಟಿಟ್ಕೊಳ್ತೀಯಲ್ಲ, ಅದನ್ನು ಮಾತ್ರ ಅಂದರೆ ನಿನ್ನ ಆತ್ಮದ ಜೊತೆ ಅದು ಮಾತ್ರ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಿನ್ನ ವೈಯಕ್ತಿಕ ಜೀವನದ ಕಡೆ ಕೂಡ ಗಮನ ಕೊಡು. ಅದು ಬಿಟ್ಟು ನೀನು ನನ್ನ ನಂಬಿ ನನ್ನ ಶರಣದಲ್ಲಿ ಬಂದಿದೆಯಾ ಅಂದರೆ ಖಂಡಿತ ನಾನು ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡ್ತೀನಿ. ನಿನ್ನ ಕರ್ಮವನ್ನೂ ಕೂಡ ನಾನು ಭರಿಸ್ತೀನಿ, ನಿನ್ನ ಭಾರವನ್ನು ಕೂಡ ನನ್ನ ಪಾದಗಳಲ್ಲಿ ನೀನು ಸಮರ್ಪಣೆ ಮಾಡು. ಆದರೆ ನಾನು ನಿನಗೆ ದಾರಿನೂ ಕೂಡ ತೋರಿಸ್ತೀನಿ. ಆದರೆ ಆ ಗಮ್ಯವನ್ನು ಅಂದರೆ ಆ ಒಂದು ನಿನ್ನ ಗುರಿಯನ್ನು ತಲುಪೋದು ನಿನ್ನ ಧೈರ್ಯ ಮತ್ತು ನಿನ್ನ ನಂಬಿಕೆ ಮತ್ತು ನಿನ್ನ ನಿರಂತರ ಪ್ರಯತ್ನದ ಮೇಲೆ ಆಧಾರವಾಗಿರುತ್ತೆ. ಅದನ್ನು ನೆನಪಿಡು. ನಿಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ. ಅದು ನಿಮ್ಮ ಗಂಡ ಇಲ್ಲ ಮಕ್ಕಳು ಇಲ್ಲ ಯಾವುದೋ ಒಂದು ಕೆಲಸ ಇಲ್ಲ ಇನ್ನು ಯಾವುದೇ ರೀತಿ ಒಂದು ಸಮಸ್ಯೆಗಳು ನಿಮ್ಮನ್ನು ಆವರಿಸಿದ್ದಾವೆ ಅಂದರೆ ಅವುಗಳಿಂದ ಹೊರಬರೋಕ್ಕೆ ಪ್ರಯತ್ನ ಪಡೋದಕ್ಕಿಂತ ಅಂದರೆ ಅವುಗಳಲ್ಲಿ ನೀವು ಬದಲಾವಣೆ ಕಂಡಾಗ ನಿಮಗೆ ಸಂತೋಷ ಸಿಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಆಯ್ಕೆ ತಪ್ಪಾಗಿರುತ್ತೆ, ತೀರ್ಮಾನ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಒಬ್ಬ ಹಸಿದವನಿಗೆ ಊಟ ನೀಡಿದಾಗ, ದುಃಖದಲ್ಲಿರೋರಿಗೆ ಧೈರ್ಯದ ಮಾತು ಹೇಳಿದಾಗ, ವಯಸ್ಸಾದವರಿಗೆ ಸಹಾಯ ಮಾಡಿದಾಗ, ಪ್ರಾಣಿಗಳ ಮೇಲೂ ಕರುಣೆ ತೋರಿಸಿದಾಗ, ಪ್ರಕೃತಿಯ ಮೇಲೂ ಕೂಡ ಕರುಣೆ ತೋರಿಸಿ ಅದನ್ನು ಪ್ರೀತಿಸಿದಾಗ ಇವೆಲ್ಲವೂ ಸೇವೆಯ ರೂಪಗಳಾಗಿರ್ತವೆ. ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಂತೋಷಕ್ಕೆ ದಾರಿ ಮಾಡಿಕೊಡ್ತೇವೆ. ಅಂದರೆ ನೀವು ನಿಮ್ಮ ಕುಟುಂಬಕ್ಕೆ ಏನು ಸಂಬಂಧಪಟ್ಟಿರುತ್ತೆ, ಯಾವ ಸಮಸ್ಯೆಗಳು ಬಂದಿದ್ದಾವಲ್ವ ಅವುಗಳನ್ನು ಪರಿಹರಿಸ್ಕೊಂಡ್ರೆ ನಂಗೆ ಸಂತೋಷ ಸಿಗುತ್ತೆ ಅಂತೇಳಿ ಬಯಸಬೇಡಿ. ಈ ರೀತಿಯ ಒಂದು ವಿಚಾರಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡ್ರೂ ಕೂಡ ತನ್ನಿಂದ ತಾನೇ ಅದು ನಿಮ್ಮ ಒಂದು ಜೀವನದಲ್ಲಿ ಸಂತೋಷವನ್ನು ತರತ್ತೆ. ಅಂದರೆ ಅಂತಹ ಒಂದು ಮನಸ್ಥಿತಿ ಆ ಕುಟುಂಬದಲ್ಲಿ ಉಂಟಾಗೋ ರೀತಿಯಲ್ಲಿ ಇವುಗಳ ಆಶೀರ್ವಾದ ಸಿಗತ್ತೆ. ಹಾಗಾಗಿ ಈ ಕಡೆ ಕೂಡ ಗಮನ ಕೊಡು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ನಾನೆಲ್ಲ ಸರಿಪಡಿಸ್ಕೊಳ್ಬೇಕು ಅಂತ ತುಂಬ ಒದ್ದಾಡ್ತಾ ಇದೆಯಾ, ಈ ಒದ್ದಾಟದಲ್ಲಿ ಕೆಲವೊಂದು ಮನುಷ್ಯತ್ವ ಮಾನವೀಯತೆ ದಯೆ ಕರುಣೆ ಪ್ರೇಮದ ಗುಣಗಳನ್ನೇ ಮರೆತು ಬಿಟ್ಟಿದೆಯಾ. ಆ ಚಿಂತೆಯಲ್ಲಿ ಮುಳುಗಬೇಡ, ಅದನ್ನು ಚಿಂತನೆಯಾಗಿ ಕನ್ವರ್ಟ್ ಮಾಡು. ಹಾಗೆ ನೀನು ಎಷ್ಟು ಇಂಥ ಸೇವೆಗಳನ್ನು ಮಾಡ್ತೀಯೋ ಅಷ್ಟೇ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀಯ. ಇದೂ ಕೂಡ ಒಂದು ದಾರಿಯಾಗಿದೆ, ಅರ್ಥ ಮಾಡ್ಕೊ ಅನ್ನೋ ರೀತಿಯಲ್ಲಿ ಗುರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಿನ್ನ ಮೂಲಕ ನಾನು ಇಂತಹ ಸೇವೆಗಳನ್ನು ಮಾಡಿಸ್ತಾ ಇರೋದು. ಗುರುವು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಬಾಬಾ ಇಲ್ಲಿ ನಿಮಗೆ ದೇವರನ್ನು ಹುಡುಕಲು ದೇವಸ್ಥಾನಕ್ಕೆ ಹೋಗೋದಷ್ಟೇ ಸಾಕಾಗೋದಿಲ್ಲ, ನಿನ್ನಿಂದ ಇನ್ನೊಬ್ಬರ ಜೀವನದಲ್ಲಿ ಒಂದು ಭರವಸೆ ಒಂದು ನಗು ಮೂಡಿದರೂ ಕೂಡ ಅದು ನನ್ನ ಸೇವೆಯಾಗಿರುತ್ತೆ. ಅರ್ಥ ಮಾಡ್ಕೋ, ಅದು ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಹೀಲ್ ಮಾಡುತ್ತೆ ಗುಣಪಡಿಸುತ್ತೆ ಅನ್ನೋ ರೀತಿಯಲ್ಲಿ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅದರ ಕಡೆ ಗಮನ ಕೊಡಿ. ಖಂಡಿತ ಆಗ ಈ ಸಮಸ್ಯೆಗಳು ಚಿಂತೆಗಳು ತನ್ನಿಂದ ತಾನೇ ಕರಗ್ತಾ ಹೋಗ್ತವೆ. ಅದು ಬಿಟ್ಟು ಆ ಚಿಂತೆಯನ್ನೇ ನೀವು ಬೆಳಗಿಂದ ಸಂಜೆವರೆಗೂ ಮಾಡ್ತಾ ಹೋದರೆ ಆ ಚಿಂತೆ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಹೊರತು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂದಿನ ದಿನಗಳಲ್ಲಿ ಹಳೆಯ ನೋವಾಗಿರ್ಬೋದು, ಕೋಪ ಆಗಿರ್ಬೋದು, ಒಂದು ಮೋಸ ಆಗಿದ್ದ ವಿಚಾರ ಇರ್ಬೋದು, ಸಂಬಂಧಗಳ ಕೆಲವು ನೆನಪಾಗಿರ್ಬೋದು ಅಥವಾ ಒಂದಿಷ್ಟು ಸೋಲಾಗಿರ್ಬೋದು, ಮನಸ್ಸಿನಲ್ಲಿ ಹಿಡಿದುಕೊಂಡೇ ಬದುಕ್ತಾ ಇದೆಯಾ. ಅದರಿಂದಲೇ ಈ ಒತ್ತಡ ಮತ್ತು ಅತಿಯಾದ ಚಿಂತೆ ನಿನ್ನನ್ನು ಕಾಡ್ತಾ ಇದೆ. ಇದು ಎಲ್ಲವನ್ನು ಮರೆತು ಮುಂದೆ ಹೋಗು ಅಂದ ತಕ್ಷಣ ಅದೆಲ್ಲವನ್ನು ಮರೆತುಬಿಡು ಅಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ನಿನ್ನ ಮನಸ್ಸಿಗೆ ನೋವು ಕೊಡ್ತಾ ಇರುವ ಭಾರವನ್ನು ಇಳಿಸಿ ಮುಂದೆ ಸಾಗು ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೀನಿ.
ಈಗ ಅದೆಲ್ಲ ನಿಮಗೆ ಸಿಕ್ಬಿಟ್ಟಿದೆ. ನಡೆದದ್ದನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ಆದರೆ ಅದರ ಕಾರಣದಿಂದ ನಿಮ್ಮ ಹಿಂದಿನ ಸಂತೋಷವನ್ನು ಕಳೆದುಕೊಳ್ತಾ ಇದ್ದೀರಾ. ಅದು ಕಳ್ಕೊಳ್ಳೋದು ಬೇಡ. ಕ್ಷಮಿಸೋದು ಅಂದರೆ ತಪ್ಪನ್ನು ಒಪ್ಕೊಳ್ಳೋದು ಅಂತಲೂ ಅಲ್ಲ. ನಿಮ್ಮ ಮನಸ್ಸಿಗೆ ಅದು ಶಾಂತಿ ಕೊಡಬೇಕಲ್ವ. ಹಾಗಾಗಿ ಆ ಒಂದು ಎನರ್ಜಿಯನ್ನು ಅಲ್ಲಿ ಕಟ್ ಮಾಡಬೇಕು, ರಿಮೂವ್ ಮಾಡಬೇಕು. ಅದಕ್ಕೊಂದು ಕ್ಷಮೆ ಕೊಟ್ಟರೆ ಅದು ರಿಮೂವ್ ಆಗೋದು. ಇಲ್ಲ ಹಾಗಂತ ಅವ್ರು ಮಾಡಿದ್ದೆಲ್ಲ ಒಳ್ಳೆಯದೇ, ಅದಕ್ಕೋಸ್ಕರ ನಾನು ಆ ತಪ್ಪನ್ನು ಒಪ್ಕೊಂಡು ನಾನು ಕ್ಷಮಿಸೋದಾ ಅನ್ನೋ ರೀತಿಲಿ, ಆ ರೀತಿ ಅಲ್ಲ ಅದು. ಆ ಕ್ಷಮಿಸೋದು ಅಂದರೆ ಆ ತಪ್ಪನ್ನು ಒಪ್ಕೊಳ್ತಾ ಇದ್ದೀರಿ ಅಂತಲ್ಲ, ಅದನ್ನು ಬಿಡ್ತಾ ಇದ್ದೀರಾ ಅಂತ ಹೇಳಿ ಅರ್ಥ. ಹಾಗಾಗಿ ಕೆಲವು ದಿನಗಳು ಆ ನೋವನ್ನು ಹಿಡಿದಿಟ್ಕೊಳ್ಳೋದನ್ನು ಬಿಟ್ಟು, ಯಾರು ಏನು ಕೊಡ್ತಾ ಇದ್ದಾರೋ, ನೋವು ಆಗಿರ್ಬೋದು, ಒಂದು ಅವಮಾನ, ಇಲ್ಲ ಯಾವುದೋ ಒಂದು ರೀತಿಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕಂಗೆಡಿಸ್ತಾ ಇರೋದಾಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಬಿಟ್ಟು ಇಗ್ನೋರ್ ಮಾಡಿ ನೀವು ಬಾಬಾರವರ ಸ್ಮರಣೆಯನ್ನು ಮಾಡ್ತಾ ನಂಬಿಕೆ ಇಟ್ಟು ನೀವು ಎಷ್ಟು ಅವರಲ್ಲಿ ಶರಣಾಗ್ತಾ ಹೋಗ್ತೀರೋ, ನಿಮ್ಮ ಭಾರವನ್ನು ಅವರಿಗೆ ಸಮರ್ಪಣೆ ಮಾಡ್ತೀರೋ, ಅಂದರೆ ಆ ವಿಚಾರವನ್ನು ಮತ್ತೆ ಹಿಡ್ಕೊಳ್ಬಾರ್ದು. ಅದನ್ನು ಬಿಟ್ಟು ನೀವು ಒಂದು ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗ್ತೀರ. ಅಷ್ಟೇ ಹೊಸ ಸಂತೋಷ, ಅವಕಾಶಗಳು ನಿಮ್ಮ ಜೀವನಕ್ಕೆ ಹೊಸ ಅಧ್ಯಾಯದ ರೂಪದಲ್ಲಿ ಬರುತ್ತೆ. ಅಂದರೆ ಜಾಗ ಮಾಡಿಕೊಡ್ತೀರ ನೀವು ಅದಕ್ಕೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇಲ್ಲಿ ಬಾಬಾ ದಾರಿಯನ್ನು ತೋರಿಸಿದ್ದಾರೆ. ಹಾಗೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ಆದರೆ ಬದಲಾವಣೆಯನ್ನು ನೀವು ಸ್ವೀಕರಿಸಿ ಆ ದಾರಿಯಲ್ಲಿ ನಡೆಯುವುದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಶರಣಾಗತಿ ಅಂದ ತಕ್ಷಣ ಕೇವಲ ಕೈ ಮುಗಿದು ಬೇಡೋದಂತ ಅಲ್ಲ, ತಲೆಬಾಗೋದಂತ ಅಲ್ಲ. ನಿಮ್ಮ ಅಹಂಕಾರವನ್ನು ಬಿಡೋದು, ಸತ್ಯವನ್ನು ಒಪ್ಕೊಳ್ಳೋದು, ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಮಾಡೋದು, ಗುರು ಅಥವಾ ದೇವರ ಮೇಲಿನ ವಿಶ್ವಾಸದಿಂದ ಜೀವನವನ್ನು ಬದಲಾಯಿಸಲು ಸಿದ್ಧರಾಗೋದು. ಹಾಗೆ ನಿಮ್ಮ ತಂದೆ ತಾಯಿಯ ಸೇವೆ ಮಾಡೋದು, ವಿನಮ್ರ ಭಾವದಿಂದ ನಿಮ್ಮ ನಡೆ ನುಡಿ ವರ್ತನೆಯನ್ನು ಇಟ್ಕೊಳ್ಳೋದು, ನಿಮ್ಮ ಕರ್ಮಗಳನ್ನು ಒಳ್ಳೆಯ ಉದ್ದೇಶದ ಜೊತೆ ಜೋಡಿಸೋದು, ಹಾಗೆ ಸಮರ್ಪಣೆಯ ಭಾವದೊಂದಿಗೆ ಗುರುವಿನಲ್ಲಿ ಸಮರ್ಪಣೆಯಾಗೋದು. ಅಂದರೆ ಇಲ್ಲಿ ಮನಸ್ಸು ಶಾಂತವಾಗಿ ಆತ್ಮಸ್ವರೂಪದಲ್ಲಿ ನೆಲೆಸಿದಾಗ ಬಂಧನಗಳು ಸಡಿಲ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತದೆ. ಅಂದರೆ ನಿಮ್ಮ ದೃಷ್ಟಿಕೋನ ಬದಲಾಗ್ತದೆ ಮತ್ತು ದುಃಖದ ಹಿಡಿತ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಗುರುವಿನಲ್ಲಿ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ಅದನ್ನು ಸರೆಂಡರ್ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ. ಅದನ್ನು ನೀವು ಚಿಂತೆ ಮಾಡಿದಷ್ಟು ಅದು ಹೆಚ್ಚಾಗತ್ತೆ. ಅದನ್ನು ನೀವು ಆ ಭಾರವನ್ನು ಕಡಿಮೆ ಮಾಡಿಕೊಂಡಷ್ಟು ನಿಮ್ಮ ಎದುರಿಗೆ ಒಂದು ಪರಿವರ್ತನೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಇದೊಂದು ಸಣ್ಣ ರೀತಿ ನಿಮಗೆ ಗೊತ್ತಾಗದೆ ಒದ್ದಾಡ್ತಾ ಇದ್ದೀರಾ. ಅಂದರೆ ಬಾಬಾ ನಿಮ್ಮ ಕತ್ತಲೆಯಾದ ಜೀವನಕ್ಕೆ ಬೆಳಕನ್ನು ತುಂಬಿಸ್ತಾ ಇದ್ದಾರೆ. ಹಾಗೆ ನೀವು ನಂಬಿದ ದೇವರು ನಿಮಗೆ ಧೈರ್ಯ ಮತ್ತು ಆಶೀರ್ವಾದವನ್ನು ಈ ಸಮಯದಲ್ಲಿ ನೀಡ್ತಾ ಇದ್ದಾರೆ. ಆದರೆ ನಿಮ್ಮ ಕರ್ಮ, ನಿಮ್ಮ ಆಲೋಚನೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುವ ನಿರ್ಧಾರ ನಿಮ್ಮದೇ ಆಗಿರುತ್ತೆ. ಅಂದರೆ ನಿಮ್ಮ ಮನಸ್ಸಿನ ಹಿಡಿತದಲ್ಲಿ ನೀವಿರಬಾರ್ದು, ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸಿರಬೇಕು. ನಿಜವಾದ ಶರಣಾಗತಿ ಅಂದರೆ ಜವಾಬ್ದಾರಿಯಿಂದ ಓಡಿ ಹೋಗೋದು ಅಂತ ಅಲ್ಲ, ಸತ್ಯವನ್ನು ಸ್ವೀಕರಿಸಿ ಉತ್ತಮ ಜೀವನದ ಕಡೆ ಹೆಜ್ಜೆ ಇಡುವುದು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ನರಕದ ಯಾತನೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಅದು ಬೇರೆಯವರ ಅಭಿಪ್ರಾಯಗಳಿಂದ ನೀವು ಅಲ್ಲಿ ಅನಿವಾರ್ಯವಾಗಿ ಬದುಕನ್ನು ಕಟ್ಕೊಳ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಅರಿವಿನಿಂದ ಅದನ್ನು ರೂಪಿಸ್ಕೊಳ್ಳಿ. ನಿಮ್ಮೊಳಗೆ ಶಾಂತಿ ಮೂಡಬೇಕು ಅಂದಾಗ ಕೆಲವೊಂದು ಸಾರಿ ಜಗತ್ತು ಸುಂದರವಾಗಿ ಕಾಣುತ್ತೆ, ಕೆಲವೊಂದು ಸಾರಿ ಜಗತ್ತು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ತುಂಬ ಭಿನ್ನವಾಗಿ, ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಕಷ್ಟ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ಪ್ರೀತಿ ಮಾಡೋದು ತಪ್ಪಲ್ಲ. ಯಾರದ್ದೋ ಜೀವನದ ಆಧಾರ ಅಭ್ಯಾಸವಾದ ನಂತರ ಅವರನ್ನು ಬಿಟ್ಟು ಹೋಗೋದು, ಇಗ್ನೋರ್ ಮಾಡೋದು ಖಂಡಿತ ತಪ್ಪಾಗತ್ತೆ. ಅದು ನೀವಾಗಿರ್ಬೋದು, ನಿಮಗಾದ ಅನ್ಯಾಯ ಆಗಿರ್ಬೋದು. ಯಾಕಂದರೆ ಶುರುವಿನಲ್ಲಿ ಅಂದರೆ ಪ್ರಾರಂಭದಲ್ಲಿ ಇಬ್ಬರಿಗೂ ಪ್ರೀತಿ ಆಯಿತು ಅಲ್ವಾ. ಏನು ಯೋಚಿಸದೆ, ಜಾತಿ ಯಾವುದು ಏನು ಕೇಳದೆ, ಮುಂದಿನ ಭವಿಷ್ಯದ ಯೋಚನೆನೂ ಮಾಡದೆ, ಪರಸ್ಪರ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇಟ್ಕೊಂಡ್ರಿ. ನೀವು ಅವ್ರಿಗೆ ಸರಿ ಅನ್ನಿಸ್ತಿದ್ರೆ ಅವರು ನಿಮಗೆ ಸರಿ ಅನ್ನಿಸ್ತಾ ಇದ್ರು. ನೀವು ಸಂಪೂರ್ಣವಾಗಿ ಅವರ ಕಡೆ ಅಂದರೆ ಆಕರ್ಷಣೆ ಆದ್ರಿ, ಇಲ್ಲ ಪ್ರೀತಿ ಮಾಡಿದ್ರಿ, ಇಲ್ಲ ಅವರನ್ನು ಒಪ್ಕೊಂಡ್ರಿ. ಅವರ ಸ್ವಭಾವ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಒಪ್ಕೊಂಡ್ರಿ, ಅವರು ಅದೇ ರೀತಿ ಆಯಿತು. ನಂತರ ಹೀಗೆ ಕೆಲವು ತಿಂಗಳುಗಳು ಇಲ್ಲ ಕೆಲವು ವರ್ಷಗಳು ಕಳೀತವೆ. ಅದರ ಜೊತೆಗೆ ನಿಮ್ಮ ವಯಸ್ಸು ಕೂಡ ಇರುತ್ತೆ. ಹೀಗೆ ಸಮಯ ಕಳೆದಂತೆಲ್ಲ ಆ ವ್ಯಕ್ತಿ ನಿಧಾನವಾಗಿ ನಿಮ್ಮ ಅಭ್ಯಾಸವಾಗಿ ಬಿಡ್ತಾರೆ. ನಂತರ ಅದೇ ಅಭ್ಯಾಸವನ್ನು ನನ್ನ ಜೀವನ ಅಂತೇಳಿ ಅಂದ್ಕೊಂಡ್ಬಿಡ್ತೀರ. ನಂತರ ಒಂದು ದಿನ ಹೀಗಾಗ್ಬಿಡತ್ತೆ, ಆಕಸ್ಮಿಕವಾಗಿ ಅದು ಒಂದೇ ತಿರುವಿನಲ್ಲಿ ನಿಮಗೆ ನೆನಪಾಗತ್ತೆ, ಮನೆಯವರು ಒಪ್ತಾ ಇಲ್ಲ, ಈ ಸಮಾಜ ಏನು ಅಂದ್ಕೊಳ್ಳುತ್ತೆ, ಏನೆಲ್ಲ ಮಾತನಾಡ್ಬೋದು, ಈ ಸಮಾಜವನ್ನು ಎದುರಿಸಿ ನಾವು ಬದುಕ್ಬೋದಾ, ಇಲ್ಲವೇ ನಂತರ ಕೊನೆಯಲ್ಲಿ ಜಾತಿ ಸರಿ ಇಲ್ಲ, ಹೀಗೆ ನಮ್ಮ ಅಪ್ಪ ಅಮ್ಮ ಒಪ್ತಾ ಇಲ್ಲ, ಹೀಗೆ ಅವ್ರು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ ಸತ್ತೋಗ್ತೀನಿ ಅಂತ ಹೇಳಿ, ಅವ್ರು ಬಿಟ್ಟು ನಾನು ಬದುಕೋಕ್ಕಾಗೋದಿಲ್ಲ, ನನ್ನ ಕುಟುಂಬವನ್ನು ನಾನು ಬಿಟ್ಟು ಬದುಕೋಕ್ಕಾಗೋದಿಲ್ಲ, ಹೀಗೆಲ್ಲ ವಿಚಾರಗಳು ಅದರಲ್ಲಿ ಬರ್ತವೆ. ಕೆಲವರ ಜೀವನದಲ್ಲಿ ಒಟ್ಟಾರೆಯಾಗಿ ನಿಮ್ಮ ಪ್ರೀತಿಯ ಎದುರು ಆ ಸಮಾಜ ಗೆದ್ದುಬಿಡುತ್ತೆ. ಇದು ನಿಮಗಾಗಿರ್ಬೋದು, ಅವರಿಗಾಗಿರ್ಬೋದು. ಒಂದು
ಯಾವ ರೀತಿ ಅಂದರೆ ಅವರ ಜೀವನ ಒಂದು ಬ್ರೇಕ್ ಪಾಯಿಂಟ್ ತಗೊಳುತ್ತೆ, ಇಲ್ಲ ಅಂತಲ್ಲ. ಯಾಕಂದರೆ ಆ ವ್ಯಕ್ತಿ ತನ್ನ ಭೂತಕಾಲಕ್ಕೆ ಮರಳಕ್ಕೂ ಆಗೋದಿಲ್ಲ, ಹಾಗೆ ನಿಮ್ಮನ್ನು ಮರೆಯೋಕ್ಕೂ ಸಾಧ್ಯ ಆಗೋದಿಲ್ಲ. ಅದು ನೀವಾಗಿರ್ಬೋದು, ಅವರಾಗಿರ್ಬೋದು. ಇಲ್ಲಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಈ ರೀತಿ ಎನರ್ಜಿಯನ್ನು ನಾನಿಲ್ಲಿ ವಿವರಿಸಿದ್ದೀನಿ. ನಿಮ್ಮನ್ನು ಮರೆತು ಮುಂದೆ ಹೋಗಲು ಕೂಡ ಸಾಧ್ಯ ಆಗ್ತಾಯಿಲ್ಲ. ಅದು ನಿಮ್ಮದೇ ಒಂದು ವೈಯಕ್ತಿಕ ವಿಚಾರ ಆಗಿರ್ಬೋದು, ಅವರದ್ದೇ ಆಗಿರ್ಬೋದು. ನೀವು ಆ ರೀತಿ ಮುಂದುವರಿಲಿಕ್ಕೂ ಯೋಚಿಸ್ತಿದ್ದೀರಾ ಅಂದರೂ ಕೂಡ ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಅಂದರೆ ಮೂವ್ ಆನ್ ಮಾಡಲು ಆಗೋದೇ ಇಲ್ಲ ಕೆಲವೊಂದು ಸಾರಿ, ಇಲ್ಲ ಅದನ್ನು ಮಾಡಲಿಕ್ಕೆ ಸಮಯ ಕೂಡ ತಗೊಳುತ್ತೆ. ಅಷ್ಟೊತ್ತಿಗಾಗಲೇ ನಿಮ್ಮ ಜೀವನವೇ ಅರ್ಧಕ್ಕರ್ಧ ಕಳೆದು ಹೋಗಿರುತ್ತೆ, ವಯಸ್ಸು ಕಳೆದಿರುತ್ತೆ. ನೀವು ನಿಮ್ಮ ಕುಟುಂಬದ ಖುಷಿಯಲ್ಲಿ ಖುಷಿ ಪಡ್ತೀರ ಕೆಲವೊಂದು ಸಾರಿ, ಆದರೆ ಆ ವ್ಯಕ್ತಿ ತನ್ನ ಕುಟುಂಬದ ನೆಮ್ಮದಿನ ಕಳೆದಿರ್ತಾನೆ. ಆದರೆ ಪ್ರಶ್ನೆ ಇಲ್ಲಿ ಏನಂದರೆ, ಈ ಸಮಾಜವನ್ನೇ ಗೆಲ್ಲಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಪ್ರೀತಿ ಮಾಡೋಕ್ಕಿಂತ ಮೊದಲೇ ಅದನ್ನು ಯೋಚಿಸ್ಬೇಕಾಗಿತ್ತಲ್ಲ. ಮೊದಲಿಗೆ ಒಬ್ಬರ ಮೇಲೆ ಒಬ್ರಿಗೆ ಆಕರ್ಷಣೆ ಆಯಿತು, ಪ್ರೀತಿ ಮಾಡಿದ್ರಿ, ಸಮಾಜವನ್ನು ಲೆಕ್ಕಿಸಲಿಲ್ಲ, ಕುಟುಂಬವನ್ನು ಲೆಕ್ಕಿಸಲಿಲ್ಲ, ನಮ್ಮ ಭವಿಷ್ಯನೂ ಕೂಡ ನೀವು ಲೆಕ್ಕಿಸಲಿಲ್ಲ. ಆದರೆ ಈಗ ನೀವು ಸಮಾಜವನ್ನು ಗೆಲ್ಲಿಸಿದ್ದೀರ, ನಿಮ್ಮ ಪ್ರೀತಿಯನ್ನು ಸೋಲಿಸಿದ್ದೀರ. ಪ್ರಾರಂಭದಲ್ಲಿ ನಿಮಗೆ ಕುಟುಂಬ, ಸಮಾಜ, ಭವಿಷ್ಯ ಯಾವುದೂ ಚಿಂತೆ ಅಂತೇಳಿ ಅನ್ನಿಸ್ಲಿಲ್ಲ. ಆದರೆ ಈಗ ಕೊನೆಯಲ್ಲಿ ಅದು ಅರ್ಧ ಬರ್ಧ ಮುಂದುವರೆದ ಮೇಲೆ ನಿಮಗೆ ಒಂದೊಂದೇ ಅರಿವಿಗೆ ಬಂತ. ಅಂತ್ಯದಲ್ಲಿ ಇದನ್ನು ಯೋಚಿಸೋಕ್ಕಿಂತ ಮೊದಲೇ ಯೋಚಿಸ್ಬೇಕಲ್ವಾ. ಪ್ರೀತಿ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ಖಂಡಿತ. ಅದು ಆಕರ್ಷಣೆಯೂ ಇರ್ಬೋದು, ಇಲ್ಲ ಅದು ಹಿಂದಿನ ಒಂದು ಆತ್ಮದ ಯಾನ ಕೂಡ ಆಗಿರುತ್ತೆ. ಅವರನ್ನೇ ನೀವು ಬಯಸಬೇಕು, ಅವರನ್ನೇ ನೀವು ಮದುವೆ ಆಗಬೇಕು ಅನ್ನೋದು ಆಗಿರ್ಬೋದು. ಆದರೆ ಇಲ್ಲೊಂದು ಸಾರಿ ಯಾವ ರೀತಿ ಕೆಲವೊಂದು ಸಾರಿ ಅಂದರೆ ಇದು ಹಿಂದಿನ ಒಂದು ಸೋಲ್ ಕನೆಕ್ಷನ್ನು ಆಗಿರೋದಿಲ್ಲ, ಈ ರೀತಿಯಲ್ಲಿ ಒಂದು ಹೊಸ ಪ್ರಾರಂಭವೂ ಆಗಿರುತ್ತೆ. ಆದರೆ ಇಲ್ಲಿ ನಿಮಗೊಂದು ಬುದ್ಧಿ ಅಂತ ಇರುತ್ತೆ ಅಲ್ವಾ. ಮನೆ, ಕುಟುಂಬ, ವಾತಾವರಣ, ಹೇಗೆ ಬೆಳೆದಿರ್ತೀವಿ, ಏನು ಎತ್ತ ಎಲ್ಲ ಗೊತ್ತಿರುತ್ತೆ. ಅಲ್ಲಿ ಆ ಸಮಯದಲ್ಲಿ ನೀವು ಯೋಚಿಸ್ಬೇಕು ತಾನೆ. ಪ್ರೀತಿ ಇಲ್ಲಿ ನಾನು ಮಾಡಿದರೆ ಅಂದರೆ ಅದು ನಾನು ಮಾಡಿದ ಮೇಲೆ ಅದನ್ನು ಪೂರ್ಣಗೊಳಿಸ್ಬೇಕು. ಇಲ್ಲ ಅಂದರೆ ನನ್ನ ಕುಟುಂಬ ಅಡ್ಡ ಬರುತ್ತೆ, ಜಾತಿ ಅಡ್ಡ ಬರುತ್ತೆ, ಇಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಅನ್ನೋ ಕಾರಣ ಇದ್ದರೆ ನೀವು ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಬುದ್ಧಿವಂತಿಕೆ ಅಂದರೆ ನನಗೂ ಅದಕ್ಕೂ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಹಿಂದೆ ಸರಿಬೇಕು. ಕೆಲವೊಂದು ವಿಚಾರದಲ್ಲಿ ಏನಾದರೂ ನಿಮಗೆ ಅಲರ್ಜಿ ಆಗೋವಂಥ ವಸ್ತುಗಳು ಎದುರಿಗೆ ಬಂದಾಗ, ಇಲ್ಲ ಅದನ್ನು ತಿಂದರೆ ನಂಗೆ ತುಂಬ ಅಲರ್ಜಿ ಆಗುತ್ತೆ, ನಾನು ಅದರಿಂದ ನಾನು ತುಂಬ ಸಫರ್ ಮಾಡಬೇಕಾಗತ್ತೆ, ಹಾಗಾಗಿ ನಾನು ಅದು ತಿನ್ನೋದಿಲ್ಲ ಅಲ್ವಾ. ಪ್ರೀತಿನೂ ಹಾಗೆ ಒಂದು ರೀತಿಲಿ. ಪ್ರೀತಿ ಯಾರೂ ಇಷ್ಟಪಡೋದಿಲ್ಲ ಕೆಲವೊಂದು ಸಾರಿ. ನಾವು ಮಾಡಿದ ಮೇಲೆ ಇಲ್ಲ ಒಪ್ಪಿಸ್ಬೇಕು, ಇಲ್ಲ ಅವರನ್ನು ವಿರೋಧಿಸಿ ಮದುವೆ ಆಗಬೇಕು. ಒಪ್ಪಿಸಿ ಮದುವೆ ಆಗಬೇಕು ಅಂದರೂ ಕೂಡ ಮೊದಲು ಅವರು ವಿರೋಧ ವ್ಯಕ್ತಪಡಿಸ್ತಾರೆ, ನಂತರ ಮಗ ಅನ್ನೋ ಆಸೆಗೆ ಮದುವೆ ಮಾಡ್ತಾರೆ ಅಲ್ವಾ. ಹಾಗಾಗಿ ಇಲ್ಲ ಅಂದರೆ ನೀವು ಅವರನ್ನು ಮರೆತು ಬೇರೆಯವ್ರನ್ನ ಮದುವೆ ಆಗ್ತೀರಾ, ಅಲ್ಲಿಗೆ ಅವ್ರ ಕುಟುಂಬದ ನೆಮ್ಮದಿಯನ್ನು ಕಳೆದು ಬಿಡ್ತಾರೆ. ಅಂದರೆ ನಿಮ್ಮ ನೆನಪಲ್ಲಿ ನಾನು ಮದುವೆ ಆಗೋದಿಲ್ಲ ಅನ್ನೋ ರೀತಿಲಿ ಆಗಿರ್ಬೋದು. ಇಲ್ಲಾಂದರೆ ಅವರಿಗೆ ನೀವು ಪ್ರೀತಿ ಮಾಡಿದ ವಿಚಾರ ಗೊತ್ತಿರುತ್ತೆ ಅಂದಾಗ, ನೋಡು ಅವರನ್ನು ಪ್ರೀತಿ ಮಾಡ್ತಾಯಿದ್ರು, ಇವ್ರನ್ನ ಮದುವೆ ಆದರು ಅಂತೇಳಿ ಅವ್ರು ಒಪ್ಕೊಳ್ಳೋದಾಗಿರ್ಬೋದು. ಇಲ್ಲ ನೀವೇ ನಾನೊಬ್ಬರನ್ನ ಪ್ರೀತಿ ಮಾಡಿದ್ದೀನಿ, ಮತ್ತೊಬ್ಬರನ್ನ ಮದುವೆ ಆಗೋದಿಲ್ಲ ಅನ್ನೋ ರೀತಿಲಿ ಆಗಿರ್ಬೋದು. ಈ ರೀತಿ ವಿಚಾರಗಳು ಬರೋದಕ್ಕಿಂತ ಮೊದಲೇ ತೀರ್ಮಾನ ತೊಗೊಳ್ಬೇಕು. ಯಾಕಂದರೆ ಇಲ್ಲಿ ಹೇಗೆ ಬರ್ತಾ ಇದೆ ಈ ವಿಚಾರ ಅಂದರೆ, ಒಂದು ಇಷ್ಟು ಜ್ಞಾನ ಅಂತ ಇರುತ್ತೆ. ನೀವು ಶಿಕ್ಷಣಕ್ಕೋಸ್ಕರ ನಿಮ್ಮನ್ನು ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ ಅಂದರೆ ನಿಮಗೆ ಮನೇಲಿ ಆಗಾಗ ಗೈಡೆನ್ಸ್ ಕೂಡ ಸಿಗ್ತಾ ಇರುತ್ತೆ ತಂದೆ ತಾಯಿಯಿಂದ ಅಲ್ವಾ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಈ ರೀತಿ ಮುಂದುವರಿಬೇಕು. ಅದನ್ನು ಪೂರ್ಣವಾಗಿ ನಾನು ನೆರವೇರಿಸ್ಕೊಳ್ತೀನಿ ಅಂದರೆ ಮಾತ್ರ ಅದರಲ್ಲಿ ಮುಂದುವರಿಬೇಕು. ಅಲ್ಲಿ ನನಗೆ ಅರ್ಧಕ್ಕೆ ಕೈ ಬಿಡ್ತೀನಿ, ಆಮೇಲೆ ನನಗೆ ಇವೆಲ್ಲ ವಿಚಾರಗಳು ಎದುರಾಗ್ತವೆ ಅನ್ನೋದು ಮೊದಲೇ ಯೋಚಿಸ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಯೋಚಿಸ್ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಈಗ ಇಬ್ಬರ ಮನಸ್ಸು ಕೂಡ ನೊಂದಿದೆ, ಅಂದರೆ ಅದನ್ನು ಮುಂದುವರ್ಸೋಕ್ಕೂ ಆಗ್ತಾಯಿಲ್ಲ, ಹಾಗಂತ ಅದನ್ನು ಪಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಿಮಗೆ ಈಗ ಬೇರೆ ಬೇರೆ ದಿಕ್ಕು ದಾರಿ ಆಗ್ತಾಯಿದೆ. ಇದರಿಂದ ಮನಸ್ಸು ತುಂಬ ನೊಂದಿದೆ, ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಆ ನೊಂದಿರುವ ಒಂದು ಮನಸ್ಥಿತಿ ಶಬ್ದಗಳ ಮೂಲಕ ಅಲ್ಲ, ಅದು ಒಂದು ಮೌನದ ಮೂಲಕ ಎಲ್ಲೋ ಒಂದು ರೀತಿಯಲ್ಲಿ ಅವರ ಎನರ್ಜಿಗೆ ಟಚ್ ಆಗುತ್ತೆ. ಟಚ್ ಆದಾಗ ಅದು ಒಂದು ಕರ್ಮವಾಗಿ ಕನೆಕ್ಟ್ ಆಗುತ್ತೆ. ಅದು ಅವ್ರ ಜೀವನದಲ್ಲಿ ಅದನ್ನು ಅವರು ಯಾವತ್ತಾದರೂ ಅದನ್ನು ಅನುಭವಿಸ್ಬೋದು. ಬೇರೆ ಯಾರದ್ದೋ ರೀತಿಯಲ್ಲಿ ಅವರದ್ದೇ ಒಂದು ಜೀವನದಲ್ಲಿ, ಕುಟುಂಬದಲ್ಲಿ ಅವರಿಗೆ ನೋವಾಗುವಂಥ ಘಟನೆಗಳು ನಡೆಯುವ ಮೂಲಕ, ಇಲ್ಲ ಅವರ ಮಕ್ಕಳ ಜೀವನದಲ್ಲಿ ಅದು ಮರುಕಳಿಸಿ ಅವರು ಆ ಒಂದು ಕರ್ಮವನ್ನು ತೀರಿಸಲೇಬೇಕು. ಇದು ಕೂಡ ಕನೆಕ್ಟ್ ಆಗ್ಬೋದು. ಇದನ್ನು ನೀವು ಅನುಭವಿಸ್ತಾನೂ ಇರ್ಬೋದು, ಆ ರೀತಿ ನಡೀತಾನೂ ಇರ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ಹಿಂದೆ ನೀವು ಮಾಡಿದ್ರಿ, ಈಗ ಅದು ನಿಮ್ಮ ಮಕ್ಕಳ ಜೀವನದಲ್ಲಿ ನೋಡ್ತಾ ಇರ್ಬೋದು, ಇಲ್ಲ ನಿಮ್ಮ ಮಕ್ಕಳು ಈಗ ಮಾಡ್ತಾ ಇರೋದು ನೀವೆಲ್ಲ ಒಂದು ರೀತಿಯಲ್ಲಿ ನೆನಪು ಮಾಡ್ಕೊಳ್ತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಗೆ ಎನರ್ಜಿ ಕನೆಕ್ಟ್ ಆಗಿತ್ತು. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿವರವಾಗಿ ಕೊಟ್ಟಿದ್ದೀನಿ. ಇಲ್ಲಿ ಎದುರಿಗೆ ಒಂದು ದಾರಿ ತೆರೆದುಕೊಂಡಿದೆ. ನೀವು ಆ ಪರಿಸ್ಥಿತಿನ ಎದುರಿಸಿದರೆ ಅದರಿಂದ ಹೊರಗೆ ಹೋಗಿ ನೀವು ಒಂದು ಶಾಂತಿಯನ್ನು ಕಂಡುಕೊಳ್ತೀರ. ಆದರೆ ಇಲ್ಲಿ ನಿಮಗೆ ಮೋಹ ಇನ್ನೂ ಹಿಡಿದು ನಿಲ್ಲಿಸ್ತಾ ಇದೆ.
ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕುಟುಂಬ ಅನ್ನೋ ಮೋಹದಲ್ಲಿ ನೀವು ನಿಮ್ಮ ಎದುರಿಗಿರುವ ಒಂದು ಸ್ಪಷ್ಟ ನಿರ್ಧಾರವನ್ನು ತಗೊಳಕ್ಕಾಗ್ತಾ ಇಲ್ಲ. ಅಲ್ಲಿ ನಿಮಗೆ ನೆಮ್ಮದಿ ಇದೆ, ಶಾಂತಿ ಸಿಗುತ್ತೆ, ಭಗವಂತನ ಒಂದು ನಾಮಸ್ಮರಣೆ ಮಾಡಲಿಕ್ಕೆ ನಿಮಗೆಲ್ಲ ರೀತಿಯ ಅನುಕೂಲತೆ ಇರುತ್ತೆ. ಆದರೂ ಕೂಡ ನಿಮ್ಮ ಮನಸ್ಸು ಈಗ ಎಲ್ಲೋ ಒಂದು ರೀತಿಯಲ್ಲಿ ಮತ್ತೆ ಮೋಹ ಪಾಶಕ್ಕೆ ಒಳಗಾಗ್ತಿದೆ. ಅಲ್ಲಿ ಸಾಕಷ್ಟು ನೋವು ತಿಂದಿದ್ದೀರಾ, ನಿಮಗೆ ಯಾರು ನೀವು ಅಂತ ಕೇಳೋರು ಇಲ್ಲ, ಇಲ್ಲ ಅಂದರೆ ನಿಮಗೆ ಸಹಾಯ ಮಾಡೋರು ಇಲ್ಲ. ಆದರೂ ಕೂಡ ನೀವು ಒಂದು ನಿಮ್ಮ ಎದುರಿಗೆ ತೆರೆದಿರುವ ಬಾಗಿಲನ್ನು ಗುರುತಿಸದೆ ಭಗವಂತನೇ ನಿಮ್ಮ ಒಂದು ಪ್ರಾರ್ಥನೆಗೆ ಒಲಿದು ನಿಮಗೋಸ್ಕರ ಒಂದಿಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ನೀವೀಗ ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಮೋಹಕ್ಕೆ ಸಿಕ್ಕು ಆ ಅವಕಾಶವನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನೀವು ನಂಬಿದ ಗುರುವು ನಿಮ್ಮ ಕರ್ಮವನ್ನು ಸುಡ್ತಾ ಇದ್ದಾರೆ. ನೀವು ಅವರಲ್ಲಿ ಯಾವ ರೀತಿ ದೃಢವಾದ ವಿಶ್ವಾಸವಿಟ್ಟು ಸರೆಂಡರ್ ಆಗಿದ್ರು ಅದರ ಆಧಾರದ ಮೇಲೆ ನಿಮ್ಮ ಒಂದಿಷ್ಟು ವಿಚಾರಗಳಲ್ಲಿ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ. ಹಾಗೆ ಯಾವುದೋ ಒಂದು ಕೆಲಸ ಬೇಕು ಅಂತೇಳಿ ಬಯಸ್ತಿದ್ರಲ್ಲ, ಅದು ಖಂಡಿತ ಇದೇ ತಿಂಗಳ ಮಧ್ಯದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಮನೆ ಕೂಡ ಒಂದು ಪೂರ್ಣಗೊಳಿಸಬೇಕು ಅಂತೇಳಿ ಅಂದ್ಕೊಂಡಿದ್ರಿ, ಅದು ಕೂಡ ನೆರವೇರುತ್ತೆ. ಅದಕ್ಕೇನು ಸಂಬಂಧಪಟ್ಟ ಒಂದಿಷ್ಟು ಅಡೆತಡೆ ಉಂಟಾಗ್ತಾಯಿದ್ದಲ್ಲ, ಅದು ಖಂಡಿತ ದೂರ ಆಗುತ್ತೆ. ಹಾಗೆ ಸೇಲ್ ಮಾಡೋ ವಿಚಾರದಲ್ಲಿ ಮನೆ ಸೇಲ್ ಮಾಡಬೇಕು ಅಂತೇಳಿ ನೀವೊಂದು ಪರಿಹಾರವನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಆ ಪರಿಹಾರ ಪೂರ್ಣಗೊಳ್ಳೋದ್ರೊಳಗೆ ಅದಕ್ಕೊಂದು ತಕ್ಕ ಬೆಲೆ ಸಿಗೋದ್ರ ಮೂಲಕ ಖಂಡಿತ ಅದು ಸೇಲ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಇದು ನಿಮ್ಮ ಮನಸ್ಸಿನ ಪರಿಸ್ಥಿತಿ ಆಗಿತ್ತು ಈಗಿಂದು. ಅದನ್ನು ನೀವು ಗುರುವಿನ ಬಳಿ ಸಲ್ಲಿಕೆ ಮಾಡಿದ್ರಿ ಅನಿಸುತ್ತೆ ಪ್ರಾರ್ಥನೆ ಮೂಲಕ. ಹಾಗಾಗಿ ಈ ರೀತಿ ಉತ್ತರ ಕರೆಕ್ಟ್ ಆಗ್ತದೆ. ಹಾಗೆ ಯಾವುದೋ ಒಂದು ಪ್ರಯಾಣದ ನಿರ್ಧಾರ ಮಾಡಿದ್ದೀರಾ, ಅದಕ್ಕೆ ಪೂರ್ವ ಸಿದ್ಧತೆ ಕೂಡ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಸರಿಯಾದ ರೀತಿಯಲ್ಲಿ ಆ ಪೂರ್ಣ ಸಿದ್ಧತೆ ಇರಲಿ. ಹಾಗೆ ನಿಮಗೆ ಬಾಬಾರವರಿಂದ ಏನಾದರೂ ಒಂದು ಉಡುಗೊರೆ ಸಿಗುತ್ತೆ, ಅದು ಯಾರದ್ದೋ ಮೂಲಕ ಆಗಿರ್ಬೋದು. ನೀವು ನಿರೀಕ್ಷೆ ಮಾಡ್ತಾ ಇರ್ಬೋದು, ಬಾಬಾ ನನಗೆ ನಿಮ್ಮ ಕಡೆಯಿಂದನೇ ಬರಬೇಕದು ಅನ್ನೋ ರೀತಿಯಲ್ಲಿ ನೀವು ಅವರಿಗೆ ಹೇಳ್ತಾ ಇರ್ಬೋದು. ಖಂಡಿತ ಆ ಎನರ್ಜಿ ನಿಮಗೆ ಸ್ಪಂದಿಸ್ತಾ ಇದೆ. ಹಾಗಾಗಿ ಆ ಸಂಪರ್ಕದ ಅನುಗುಣವಾಗಿ ನೀವು ಬಯಸ್ತಾ ಇರೋರಿಂದ ಒಂದು ಫೋನ್ ಕಾಲ್ ಬರ್ಬೋದು, ಇಲ್ಲ ಒಂದು ಮೆಸೇಜ್ ಸಿಗ್ಬೋದು, ಇಲ್ಲ ಯಾರಾದರೂ ಬಂದು ಆ ವಿಚಾರವನ್ನು ಹೇಳ್ಬೋದು, ಇಲ್ಲ ಯಾವುದಾದ್ರೂ ಒಂದು ಉಡುಗೊರೆ ಸಿಗ್ಬೋದು, ಇಲ್ಲ ಒಂದು ಹೂ ತಂದು ಕೊಡ್ಬೋದು, ಇಲ್ಲ ನಿಮಗೆ ಇಷ್ಟವಾದ ಒಂದು ಸಿಹಿ ತಂದು ಕೊಡ್ಬೋದು. ಈ ರೀತಿಯಾಗಿ ಒಂದಿಷ್ಟು ವಿಚಾರಗಳು ನಿಮಗೆ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ನಿಮ್ಮ ಸುತ್ತಮುತ್ತ ಒಂದು ಸೋಲ್ ಎನರ್ಜಿ ನಿಮಗೆ ಸಹಾಯ ಮಾಡಲಿಕ್ಕೆ ಕೆಲವೊಂದು ವಿಚಾರಗಳಲ್ಲಿ ಬಯಸ್ತಾ ಇದೆ ಅಂದರೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ ಆ ಸಹಾಯವನ್ನು ಸ್ವೀಕರಿಸು. ಮುಂದೆ ಏನಾಗುತ್ತೆ ಅಂತ ಚಿಂತೆ ಮಾಡಬೇಡ, ಈಗಿನ ನಿನ್ನ ಪರಿಸ್ಥಿತಿಗೆ ಆ ಸಹಾಯ ನಿನ್ನ ಎದುರಿಗೆ ಬಂದಿದೆ, ಸ್ವೀಕರಿಸು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಗೊಂದಲ ಇದೆ, ಅದು ನಿಮ್ಮದೇ ಆಯ್ಕೆ ಆಗಿತ್ತು, ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅದು ಚೆನ್ನಾಗೇ ಇತ್ತು ಅಂತೇಳಿ ನಿಮಗೆ ಅನಿಸಿತ್ತು. ಆದರೆ ಈಗ ಅದರಲ್ಲಿ ಏನೋ ಒಂದು ಗುರುತಿಸ್ತಾ ಇದ್ದೀರಾ, ನೀವು ಭಿನ್ನವಾದ ಒಂದು ಎನರ್ಜಿಯನ್ನು ಗುರುತಿಸ್ತಾ ಇದ್ದೀರಾ. ಎಲ್ಲೋ ಬದಲಾಗ್ತಾ ಇದೆ, ಇಲ್ಲ ಮೊದಲಿನ ರೀತಿಯಲ್ಲಿ ಕಾಳಜಿ ಇಲ್ಲ, ಇಲ್ಲ ಅಂತರ ಕಾಯ್ದುಕೊಳ್ತಾ ಇದ್ದಾರೆ, ಇಲ್ಲ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಅದು ಬೇರೆ ರೀತಿಯಲ್ಲಿ ಪರಿವರ್ತನೆ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ಖಂಡಿತ ನಿಮ್ಮ ಮಾತು ಅಂದರೆ ನಿಮ್ಮ ಮನಸ್ಸು ಸರಿಯಾಗಿ ನಿಮಗೆ ಗೈಡ್ ಮಾಡ್ತದೆ, ನಿಮ್ಮ ಅಂತರಾತ್ಮ ಅನ್ನೋ ರೀತಿಯಲ್ಲಿ ಬರ್ತದೆ. ಅದರಲ್ಲಿ ನೀವೀಗ ಸರಿಯಾದ ತೀರ್ಮಾನವನ್ನು ತಗೊಳ್ಬೇಕು. ಆದರೆ ಮೌನವಾಗಿರಿ, ಅದರಲ್ಲಿ ಮಾತಾಡೋದ್ರಿಂದ ಅರ್ಥ ಇಲ್ಲ, ಮೌನವಾಗಿದ್ಬಿಡಿ, ಆಗ ಅದಕ್ಕೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಆದಷ್ಟು ಬೇಗನೆ ನೀವು ಶಿರಡಿ ಯಾತ್ರೆ ಕೂಡ ಮಾಡ್ತೀರಾ ಕೆಲವರ ಎನರ್ಜಿಯ ಪ್ರಕಾರ, ಯಾಕಂದರೆ ಇದು ಕೂಡ ನಿಮ್ಮ ಪ್ರಾರ್ಥನೆ ಆಗಿತ್ತು. ಹಾಗೆ ನೀವು ಯಾವುದೋ ಒಂದು ವ್ಯವಹಾರದಲ್ಲಿ ಒಂದು ಕೊಟ್ಟು ತೆಗೆದುಕೊಳ್ಳುವ ಒಂದು ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಕಾಣ್ತಾ ಇದ್ರಿ. ಬಾಬಾರವರ ಸ್ಮರಣೆಯೊಂದಿಗೆ ನೀವು ಒಂದು ಅವರ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಹಾಲು, ಹಣ್ಣು, ಒಂದು ಹಳದಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿದರೆ ಅದರಲ್ಲಿರುವ ಅಡೆತಡೆ ದೂರ ಆಗುತ್ತೆ. ಅದು ನಿಮಗೆ ಸಂಬಂಧಪಟ್ಟ ಹಾಗೆ ನೀವು ತಗೊಳ್ಬೋದು. ಖಂಡಿತ ಇದೆ ಗುರುವಾರ ಪರಿಹಾರವನ್ನು ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಇಚ್ಛೆಗಳಲ್ಲಿ ಏನು ಒಂದು ಅಡೆತಡೆ ಕಾಡ್ತಾ ಇದ್ದಲ್ಲ ಅದು ದೂರ ಆಗುತ್ತೆ. ನಿಮ್ಮನ್ನು ಪ್ರೀತಿಸಿದವರಿಗಾಗಿ, ಇಲ್ಲ ಅವರೀಗ ದೂರ ಆಗಿದ್ದಾರೆ, ಇಲ್ಲ ವೈಯಕ್ತಿಕ ಸಂಬಂಧದಲ್ಲಿ ಅವ್ರು ನಿಮ್ಮ ಬಳಿ ಇಲ್ಲ, ಆದರೂ ಕೂಡ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಅವರ ಹುಟ್ಟುಹಬ್ಬಕ್ಕಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸುಂದರ ಗಳಿಗೆಯನ್ನು ನೆನಪು ಮಾಡಿಕೊಂಡ ತಕ್ಷಣ ಅವ್ರ ನೆನಪಿಗೆ ಬಂದರು, ಹಾಗಾಗಿ ಅವರಿಗೋಸ್ಕರ ಪ್ರೇ ಮಾಡಿದರೆ ಖಂಡಿತ ಆ ಪ್ರಾರ್ಥನೆ ಅವರಿಗೆ ಸಲ್ಲಿದೆ. ಒಂದಲ್ಲ ಒಂದು ದಿನ ನಿಮ್ಮ ಪ್ರಾರ್ಥನೆ ಹೋಗಿ ಅವರಿಗೆ ಹೇಗೆ ಒಂದು ವಿಶಸ್ ಅವರಿಗೆ ಸೇರ್ತಾ ಇದೆಯೋ ಅದೇ ರೀತಿ ನಿಮ್ಮ ಮನಸ್ಸಿನ ಇಚ್ಛೆ ಒಂದು ಏನಿದೆಯಲ್ಲ, ಅವ್ರ ಜೊತೆ ಬದುಕೋದಾಗಿರ್ಬೋದು, ಇಲ್ಲ ಪರಿವರ್ತನೆ ಮಾಡ್ಕೊಳ್ಳೋದಾಗಿರ್ಬೋದು, ಆ ಇಚ್ಛೆಯಲ್ಲೂ ಕೂಡ ಅವ್ರು ನಿಮಗೆ ಒಂದು ಪ್ರೇರಣೆಯಾಗಿ ಮರಳಿ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವರ ಜೀವನದಲ್ಲಿ ಒಂದು ತುಂಬ ನಿಮಗೆ ನೋವಾಗಿದೆ, ಸಂಕಟ ಸಿಕ್ಕಿದೆ. ಅಂದರೆ ಹೇಗೆ ಅಂದರೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ರೀತಿಯಲ್ಲಿ ತುಂಬ ಪರಿತಪಿಸಿದ್ರಿ. ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ಸ್ಪಷ್ಟತೆ ಸಿಕ್ಕಿದೆ. ಹಾಗಾಗಿ ಅದರ ಆಧಾರದ ಮೇಲೆ ಅವರಿಂದ ಹೊರಗೆ ಬರೋದು, ಅದರಿಂದ ದೂರ ಆಗೋದು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀರಾ. ಅದೇ ಬೆಟರ್ ಅಂತ ಹೇಳಿ ಕಾಣಿಸ್ತಿದೆ. ಯಾಕಂದರೆ ಎಲ್ಲರ ಜೀವನದಲ್ಲಿ ಎಲ್ಲರೂ ಒಟ್ಟಾಗಿಯೇ ಬಾಳಬೇಕು ಅಂತ ಏನೂ ಇರೋದಿಲ್ಲ. ಕೆಲವೊಂದು ಸರಿ ಅದ್ರ ಪ್ರಯಾಣ ಮುಗಿದ ಮೇಲೆ ಅದು ಒಂದು ಸೇಡಿನ ರೀತಿಲೂ ಬಂದಿರುತ್ತೆ, ಇಲ್ಲ ಯಾವುದೋ ಒಂದು ಕರ್ಮದ ರೂಪದಲ್ಲೂ ಬಂದಿರುತ್ತೆ. ಹಾಗಾಗಿ ಅದನ್ನು
ಅದನ್ನು ಹೊರತುಪಡಿಸಿ ನೀವು ಒಬ್ಬಂಟಿಯಾಗಿ ಜೀವನ ಮಾಡೋದು ಇಲ್ಲ ಇನ್ನೊಂದು ಎನರ್ಜಿ ಜೊತೆ ಕನೆಕ್ಟ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಗೆ ಏನು ಸಿಗುತ್ತೋ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಸರಿಯಾದ ತೀರ್ಮಾನವನ್ನು ತಗೊಂಡು ಅದರಿಂದ ಹೊರಗೆ ಬನ್ನಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಈಗಿನ ನಿಮ್ಮ ಮನಸ್ಸಿನ ಎನರ್ಜಿಗೆ ತಕ್ಕ ಹಾಗೆ ಈ ವಿಚಾರಗಳು ರೆಸಲ್ಟ್ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಾಯಿ ಸೇವಾ ಟ್ರಸ್ಟ್ಗೆ ನಿಮ್ಮಿಂದ ತುಂಬ ಸೇವೆ ಸಿಗ್ತಾ ಇದೆ. ಖಂಡಿತ ವೃದ್ಧಾಶ್ರಮವನ್ನು ಈಗಾಗಲೇ ನಾವು ಶುರು ಮಾಡಿದ್ದೀವಿ. ಖಂಡಿತ ಯಾರಾದರೂ ವೃದ್ಧರು ಇದ್ದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಇದೇ ನಂಬರಿಗೆ ಸಹಾಯವನ್ನು ಮಾಡ್ಬೋದು. ವೃದ್ಧರಿದ್ದರೆ ನೀವು ಅಲ್ಲಿಗೆ ಕರ್ಕೊಂಡು ಬಂದು ಅವರನ್ನು ಸೇರಿಸ್ಬೋದು. ಅನಾಥ ಮಕ್ಕಳಿದ್ರೂ ಕೂಡ ಸೇರಿಸ್ಬೋದು. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.